ಮಂಜುಗೂ ಆಗಿತ್ತು ಲವ್ ಬ್ರೇಕಪ್. ಪ್ರೀತಿ ಮುರಿದು ಬೀಳಲು ಏನ್ ಕಾರಣ? ನಟ ಉಗ್ರ ಮಂಜು ಅವರು ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದರು. ಸತತ 120 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದ ಮಂಜು ಅಂತಿಮವಾಗಿ ಫಿನಾಲೆಯಲ್ಲಿ 4ನೇ ರನ್ನರ್ ಅಪ್ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಸದ್ಯ ಸಂದರ್ಶನವನ್ನ ನೀಡಿದ್ದಾರೆ. ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅದರಲ್ಲಿಯೂ ಮುಖ್ಯವಾಗಿ ಲವ್ ಬಗ್ಗೆ ಹೇಳಿಕೊಂಡಿದ್ದಾರೆ. ಹೌದು, ಉಗ್ರ ಮಂಜು ಅವರಿಗೂ ಒಂದು ಲವ್ ಸ್ಟೋರಿ ಇದೆ. ಆದರೆ ಪ್ರೀತಿಸಿದ ಹುಡುಗಿಯ ಜೊತೆ ಅವರಿಗೆ ಮದುವೆ ಆಗಲು ಸಾಧ್ಯವಾಗಲಿಲ್ಲ. ನನಗೆ ಲವ್ ಆದಾಗ ಅದನ್ನ ನನ್ನ ಕುಟುಂಬ ಸದಸ್ಯರಿಗೆ ಹೇಳಿದ್ದೆ. ಆದರೆ ಇಷ್ಟು ಬೇಗ ಬೇಡ ಅನ್ನೋ ಮಾತು ಬಂತು ಎಂದು ಮಂಜು ತಿಳಿಸಿದ್ದಾರೆ. ಹುಡುಗಿ ಮನೆಯಲ್ಲಿ ಬೇಗ ಮದುವೆ ಮಾಡಬೇಕು ಅಂತ ಇದ್ರು. ಕಲಾವಿದನಾಗಿ ಅವಕಾಶಗಳು ಇಲ್ಲದೆ ಇರುವಾಗ ನಾನು ಆಗ ಸೆಟ್ ವರ್ಕ್ ಮಾಡ್ತಾ ಇದ್ದೆ. ಆ ದುಡ್ಡಲ್ಲಿ ಬದುಕು ನಡೆಸುವುದು ಕೂಡ ತುಂಬಾ ಕಷ್ಟ ಆಗ್ತಾ ಇತ್ತು ಎಂದು ಮಂಜು ತಿಳಿಸಿದ್ದಾರೆ. ಆ ಸಂದರ್ಭದಲ್ಲಿ ನನ್ನ ಸಮಸ್ಯೆಗಳು, ತಂಗಿಯರಿಗೂ ಇನ್ನೂ ಮದುವೆ ಆಗಿರಲಿಲ್ಲ. ಈ ಪರಿಸ್ಥಿತಿ ಕುರಿತು ಒಟ್ಟಿಗೆ ಕುಳಿತು ಮಾತನಾಡಿ ಬ್ರೇಕಪ್ ಮಾಡಿಕೊಂಡೆವು ಎಂದು ಮಂಜು ಸದ್ಯ ತಿಳಿಸಿದ್ದಾರೆ. ಉಗ್ರ ಮಂಜು ಅವರಿಗೆ ಆಗಲೇ ಮದುವೆ ವಯಸ್ಸು ದಾಟುತ್ತಿದೆ. ಇಷ್ಟು ವರ್ಷವಾದ್ರೂ ಯಾಕೆ ಮದುವೆ ಆಗಿಲ್ಲ ಅನ್ನೋ ಪ್ರಶ್ನೆ ಕೂಡ ಇದೆ. ಅದಕ್ಕೆ ಏನ್ ಕಾರಣ ಅನ್ನೋದನ್ನ ಅವರೇ ಹೇಳಿಕೊಂಡಿದ್ದಾರೆ. ನನಗೆ 3 ಜನ ತಂಗಿಯರು, ಎಲ್ಲರೂ ಮದುವೆ ಆಗ್ಬೇಕಿತ್ತು. ಆಗ ಎಲ್ಲರ ಮದುವೆ ಆಗಿದೆ. ಕೊನೆ ತಂಗಿದು 2 ವರ್ಷಗಳ ಹಿಂದೆ ಆಯ್ತು. ಈಗ ನನಗೆ ಹುಡುಗಿ ಹುಡುಕ್ತಿದ್ದಾರೆ. ಆದ್ರೆ ಓಕೆ ಆಗ್ತಿಲ್ಲ. ಸದ್ಯ ಹುಡುಗಿಯ ಹುಡುಕಾಟ ಮುಂದುವರೆದಿದೆ ಎಂದು ಸದ್ಯ ಮಂಜು ಅವರು ಹೇಳಿಕೊಂಡಿದ್ದಾರೆ. ನಟರಾಗಿ ಈಗ ಬಿಗ್ ಬಾಸ್ ಸ್ಪರ್ಧಿಯಾಗಿ ಮಂಜು ಫೇಮಸ್ ಆಗಿದ್ದಾರೆ. ಸದ್ಯ ಲೈಫ್ ಸೆಟ್ಲ್ ಆಗಿದೆ. ಆದಷ್ಟು ಬೇಗ ಮಗನಿಗೊಂದು ಮದುವೆ ಮಾಡಬೇಕು ಎಂಬುದು ಮಂಜು ಅವರ ತಂದೆ ತಾಯಿಯ ಆಸೆಯಾಗಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.